ಶಾಂತಿ. ಡೇಟ್ ಆಗಿದೆ 26 ಜನವರಿ 1977. ಅವ್ವೇಕ್ ಬಾಪ್ದಾದ ಮಧುಬನ. ಅವ್ವೇಕ್ ಮುರಳಿ ಮಹಾವಾಕ್ಯ ಆಗಿದೆ, अंतर्मुखता द्वारा सूक्ष्म शक्ति की लीलाओं का अनुभव. ಅಂತರ್ಮುಖತೆಯ ಮುಖಾಂತರ ಸೂಕ್ಷ್ಮ ಶಕ್ತಿಯ ಲೀಲೆಗಳ ಅನುಭವ ಮಾಡಿ ಅಂತ ಹೇಳ್ತಾರೆ ಬಾಬಾ. साइलेंस शक्ति द्वारा आत्माओं की सेवा करने की विधि बताते हुए विश्व कल्याणकारी पिता शिव बाबा बोले. ಶಾಂತಿಯ ಶಕ್ತಿಯ ಮುಖಾಂತರ ಆತ್ಮಗಳ ಸೇವೆಯ ಮಾಡುವಂತಹ ವಿಧಿಯನ್ನು ಹೇಳ್ತಾ ವಿಶ್ವ ಕಲ್ಯಾಣಕಾರಿ ಶಿವ ಬಾಬಾ ಹೇಳ್ತಿದ್ದಾರೆ, अपनी वास्तविक साइलेंस की शक्ति को अच्छी तरह से जान गए हो. ತಮ್ಮ ನಿಜವಾದ ಶಾಂತಿಯ ಶಕ್ತಿಯನ್ನು ಒಳ್ಳೆಯ ಥರ ತಿಳ್ಕೊಂಡಿದ್ದೀರಿ ನೀವು, ಶಾಂತಿ ಶಕ್ತಿಯನ್ನು. जैसे वाणी की शक्ति का कर्म की शक्ति का प्रत्यक्ष परिणाम दिखाई देता है, वैसे सभी से पावरफुल साइलेंस शक्ति का प्रत्यक्ष प्रमाण देखा है, अनुभव किया. ಹೇಗೆ ಮಾತಿನ ಶಕ್ತಿಯಿಂದ, ವಾಣಿ ಶಕ್ತಿಯಿಂದ, ಕರ್ಮದ ಶಕ್ತಿಯ ಪ್ರತ್ಯಕ್ಷ ಪರಿಣಾಮವನ್ನು ನೀವು ತೋರಿಸಿದ್ದೀರಾ, ದಿಖಾಯಿ ದೇತಾ ಹೇ, ಕಾಣಿಸ್ತದನೋ, ಹಾಗೆಯೇ ಎಲ್ಲದರಿಂದ, ಸಭೀಸೆ ಎಲ್ಲರಿಂದ ಶಕ್ತಿಯುತ ಶಾಂತಿಯ ಶಕ್ತಿಯ ಪ್ರತ್ಯಕ್ಷ ಪ್ರಮಾಣ ನೋಡಿದ್ದೀರೇನು, ಅನುಭವ ಮಾಡಿದ್ದೀರೇನು. जैसे वाणी द्वारा किसी आत्मा को परिवर्तन कर सकते हो, ಹೇಗೆ ವಾಣಿಯ ಮುಖಾಂತರ ಕಿಸಿ ಆತ್ಮಕ್ಕೂ ಯಾವುದೇ ಆತ್ಮನನ್ನು ನೀವು ಪರಿವರ್ತನೆ ಮಾಡ್ಬೋದು. ವೈಸೆ ಸೈಲೆನ್ಸ್ ಕಿ ಶಕ್ತಿ ದ್ವಾರ, ಹಾಗೆಯೇ ಶಾಂತಿಯ ಶಕ್ತಿಯ ಮುಖಾಂತರ, ಅರ್ಥಾತ್ ಮನಸಾ ದ್ವಾರ ಕಿಸಿ ಆತ್ಮ ಕಿ ವೃತ್ತಿ, ಮನಸ್ಸಿನ ಮುಖಾಂತರ ಯಾವುದೇ ಆತ್ಮನ ವೃತ್ತಿ ದೃಷ್ಟಿಯನ್ನು ಪರಿವರ್ತನೆ ಮಾಡುವಂತಹ ಅನುಭವ ಇದೆಯಾ ಅಂತ ಕೇಳ್ತಾರೆ. ಎಲ್ಲ ಆತ್ಮಗಳನ್ನು ಶಾಂತಿಯ ಶಕ್ತಿಯ ಮನಸ್ಸಿನಿಂದ ಅವರ ವೃತ್ತಿಯನ್ನು ದೃಷ್ಟಿಯನ್ನು ಪರಿವರ್ತನೆ ಮಾಡುವ ಅನುಭವ ಮಾಡಿದ್ದೀರಿ ನೀವು. वाणी द्वारा तो जो सामने हो उनका ही परिवर्तन करेंगे, लेकिन मनसा द्वारा और साइलेंस की शक्ति द्वारा कितने भी स्थूल में दूर रहने वाली आत्मा हो उनको सम्मुख का अनुभव करा सकते हो. ವಾಣಿಯ ಮುಖಾಂತರ ಎದುರುಗಡೆ ಇರ್ತಕ್ಕಂಥ ಆತ್ಮಗಳನ್ನು ಪರಿವರ್ತನೆ ಮಾಡಬಹುದು, ಆದರೆ ಮನಸ್ಸಿನ ಮುಖಾಂತರ ಶಾಂತಿಯ ಶಕ್ತಿಯ ಮುಖಾಂತರ ಸ್ಥೂಲದಿಂದ ಬಹಳಷ್ಟು ದೂರದಿಂದ ಇರುವಂಥ ಆತ್ಮಗಳನ್ನು ಕೂಡ ನೀವೇನು ಮಾಡ್ಬೋದು, ಪರಿವರ್ತನೆ ಮಾಡ್ಬೋದು. ಉನ್ಕೋ ಸಮ್ಮುಖ ಕಾ ಅನುಭವ ಕರಾ ಸಕ್ತೆ ಹೋ, ಅವರನ್ನು ಎದುರುಗಡೆನೇ ಇಟ್ಕೊಂಡು ಪರಿವರ್ತನೆ ಮಾಡುವಂತಹ ಅನುಭವ ಮಾಡ್ತೀರಾ. ಜೈಸೆ ಸೈನ್ಸ್ ಕೆ ಯಂತ್ರೋ ದ್ವಾರ ದೂರ ಕಾ ದೃಶ್ಯ ಸಮ್ಮುಖ ಅನುಭವ ಕರ್ತೆ ಹೋ, ಹೇಗೆ ವಿಜ್ಞಾನದ ಮಷಿನ್ಗಳ ಮುಖಾಂತರ ದೂರದಲ್ಲಿರ್ತಕ್ಕಂಥ ದೃಶ್ಯವನ್ನು ಇಲ್ಲೇ ಸಮೀಪ ನೋಡುವುದ ಹಾಗೆ ಅನುಭವ ಮಾಡ್ತಿರಲ್ಲ, ಹಾಗೆ. ವೈಸೆ ಸೈಲೆನ್ಸ್ ಕಿ ಶಕ್ತಿ ಸೇ ಭೀ ದೂರ समाप्त हो सामने का अनुभव आप भी करेंगे और अन्य आत्माएं भी करेंगे. ಬಾಬಾ ಹೇಳ್ತಾರೆ, ಹೇಗೆ ಶಾಂತಿಯ ಶಕ್ತಿಯಿಂದ ದೂರ ಇರುವಂಥವ್ರೂ ಕೂಡ ಎದುರುಗಡೆ ಅನುಭವ ನೀವು ಮಾಡ್ತೀರಾ, ಅವರು ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ. ಉಸ್ಕೋ ಹಿ ಯೋಗ ಬಲ್ ಕಹ ಜಾತಾ ಹೈ, ಅದಕ್ಕೆ ಯೋಗ ಶಕ್ತಿ ಅಂತ ಹೇಳ್ತಾರೆ. ಲೇಕಿನ್ ಜೈಸೆ ಸೈನ್ಸ್ ಕೆ ಸಾಧನ್ ಕಾ ಯಂತ್ರ ಭೀ ತಬ್ ಕಾಮ್ ಕರೇಗಾ जिसका कनेक्शन ಮೇನ್ ಸ್ಟೇಷನ್ ಸೇ ಹೋಗಾ. ಮಷಿನ್ಗಳ ಮುಖಾಂತರ, ವಿಜ್ಞಾನದ ಸಾಧನಗಳ ಮುಖಾಂತರನೂ ಕೂಡ ಅವು ಕೆಲಸ ಮಾಡಬೇಕು ಅಂತಂದರೆ ಅವುಗಳಿಗೆ ಕನೆಕ್ಷನ್ ಮಾಡಬೇಕಾಗ್ತದೆ ಮೇನ್ ಸ್ಟೇಷನ್ನಿಂದ. ಈಗ ಟಿ ವಿ ಕಾಣಿಸ್ಬೇಕು ಅಂದರೆ ಎಂಟಿನ ಹಾಕಬೇಕು, ಮೇಲೆ ಡಿಶ್ ಹಾಕಬೇಕು, ಇವೆಲ್ಲ ಕನೆಕ್ಷನ್ ಬೇಕಾಗ್ತಾವಲ್ಲ. इसी प्रकार साइलेंस की शक्ति द्वारा अनुभव तब कर सकेंगे जबकि बाप दादा से निरंतर क्लियर कनेक्शन होगा.
ಅದೇ ಥರ ವಿಶ್ವದಲ್ಲಿರ್ತಕ್ಕಂಥ ದೂರದಲ್ಲಿರ್ತಕ್ಕಂಥ ಆತ್ಮಗಳ ಜೊತೆ ನೀವು ಕನೆಕ್ಷನ್ ಮಾಡಬೇಕು ಅಂತಂದರೆ ಮೊದಲು ನೀವು ಶಾಂತಿಯ ಶಕ್ತಿಯ ಮುಖಾಂತರ ಬಾಬಾರವರ ಕನೆಕ್ಷನ್ ಮಾಡಬೇಕು, ಬಾಪ್ದಾದರವರ ಕನೆಕ್ಷನಲ್ಲಿರಬೇಕು. वहाँ सिर्फ कनेक्शन होता है, लेकिन यहाँ कनेक्शन अर्थात रिलेशन होता है. ಅಲ್ಲಿ ಸ್ಥೂಲದ ಕನೆಕ್ಷನ್ ಇರ್ತವೆ, ಸ್ವಿಚ್ ಕನೆಕ್ಷನು, ವೈರ್ ಕನೆಕ್ಷನ್ನು. ಇಲ್ಲಿ ಸಂಬಂಧದ ಜೋಡಣೆ ಇರ್ತದೆ, ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಇರ್ತದೆ. सभी क्लियर अनुभव होंगे तब मनसा शक्ति का प्रत्यक्ष प्रमाण देख सकेंगे. ಎಲ್ಲವೂ ಕ್ಲಿಯರ್ ಆಗಿರಬೇಕು, ಆವಾಗ ಮನಸಾ ಶಕ್ತಿ ಏನಾಗ್ತದೆ, ಪ್ರತ್ಯಕ್ಷ ಆಗ್ತದೆ, ಆವಾಗ ನೀವು ನೋಡ್ತೀರಾ. अभी तक मनसा शक्ति द्वारा आत्माओं का आह्वान कर परिवर्तन करने की यह सूक्ष्म सेवा बहुत कम करते हो. ಇವಾಗಲೂ ಕೂಡ ಮನಸಾಶಕ್ತಿಯ ಮುಖಾಂತರ ಆತ್ಮಗಳ ಆಹ್ವಾನ ಮಾಡ್ತಕ್ಕಂಥದ್ದು, ಪರಿವರ್ತನೆ ಮಾಡ್ತಕ್ಕಂಥದ್ದು ಈ ಸೂಕ್ಷ್ಮ ಸೇವಾ ಬಹಳ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. ಜಬ್ ಆತ್ಮಿಕ್ ಶಕ್ತಿ ವಾಲಿ ಸೆಮಿ ಪ್ಯೂರ್ ಆತ್ಮಾಯೇ अपनी साधना द्वारा आत्माओं का आह्वान कर सकती है. ಯಾವಾಗ ಆತ್ಮಿಕ ಶಕ್ತಿ ಇರ್ತಕ್ಕಂಥವರು ಸೆಮಿ ಪ್ಯೂರ್, ಬಾಬಾ ಹೇಳ್ತಾರೆ ಅರ್ಧ ಪವಿತ್ರ ಆತ್ಮಗಳು ಅಪನಿ ಸಾಧನಾ ದ್ವಾರ ತಮ್ಮ ಸಾಧನೆಗಳ ಮುಖಾಂತರ ಆತ್ಮಗಳನ್ನು ಆಹ್ವಾನ ಮಾಡ್ತಾರೆ. अल्पकाल के साधनों द्वारा दूर बैठी हुई आत्माओं को चमत्कार दिखाकर अपनी तरफ आकर्षित कर सकती है. ಅಲ್ಪಕಾಲದ ಸಾಧನೆಗಳ ಮುಖಾಂತರ ದೂರ ಇರ್ತಕ್ಕಂಥ ಆತ್ಮಗಳಿಗೆ ಚಮತ್ಕಾರ ತೋರಿಸಿ ತಮ್ಮ ಕಡೆ ಆಕರ್ಷಣೆ ಮಾಡ್ಕೋತಾರೆ. तो परमात्मा शक्ति अर्थात सर्वश्रेष्ठ शक्ति क्या नहीं कर सकती. ಹೊರಗಡೆ ಅವರು ಮಾಟ ಮಂತ್ರ ಅವೆಲ್ಲ ಏನೇನೋ ಮಾಡ್ತಾರಲ್ಲ, ಇಲ್ಲೇ ಕೂತ್ಕೊಂಡು ಬೇರೆ ಎಲ್ಲೋ ಇರ್ತಕ್ಕಂಥ ಆತ್ಮಗಳನ್ನು ಚಮತ್ಕಾರ ಮಾಡಿ ಆಕರ್ಷಣೆ ಮಾಡ್ಕೊಳ್ತಾರೆ, ವ್ಯಕ್ತಿಗಳು ಮಾಡ್ತಾರೆ. ಅಂಥದ್ರಲ್ಲಿ ಪರಮಾತ್ಮನ ಜೊತೆ ಕನೆಕ್ಷನ್ ಮಾಡಿ ಪರಮಾತ್ಮನ ಶಕ್ತಿಯನ್ನು ತಗೊಂಡು ನೀವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. इसके लिए विशेष एकाग्रता चाहिए. ಅದಕ್ಕಾಗಿ ಏಕಾಗ್ರತಾ ಬೇಕು. संकल्पों की भी एकाग्रता, ಸ್ಥಿತಿ की भी एकाग्रता. ಸಂಕಲ್ಪಗಳ ಏಕಾಗ್ರತೆನೂ ಬೇಕಾಗ್ತದೆ, ಸ್ಥಿತಿ ಏಕಾಗ್ರತಾನೂ ಬೇಕಾಗ್ತದೆ. ಏಕಾಗ್ರತಾ का आधार है ಅಂತರ್ಮುಖತಾ. ಏಕಾಗ್ರತಕ್ಕೆ ಆಧಾರ ಏನಾಗಿದೆ, ಅಂತರ್ಮುಖತೆ. ಅಂತರ್ಮುಖತೆ ಅಂದ್ರೇನು, ಆತ್ಮ ಯಾವಾಗಲೂ ಪರಮಾತ್ಮನನ್ನೇ ನೆನಪು ಮಾಡ್ತಿರಬೇಕು. अंतर्मुखता में रहने से अंदर ही अंदर बहुत कुछ विचित्र अनुभव करेंगे. ಅಂತರ್ಮುಖತೆಯಲ್ಲಿ ಇರುವುದರಿಂದ ಒಳಗಿಂದ ಒಳಗೆ ನೀವು ಬಹಳಷ್ಟು ವಿಚಿತ್ರದ ಅನುಭವ ಮಾಡ್ಬೋದು. जैसे दिव्य दृष्टि में सूक्ष्म वतन, सूक्ष्म सृष्टि अर्थात सूक्ष्म लोक की अनेक विचित्र लीलाएं देखते हो. ಏನೇನು ಮಾಡ್ಬೋದು ವಿಚಿತ್ರ, ನೀವು ದಿವ್ಯ ದೃಷ್ಟಿಯಿಂದ ಸೂಕ್ಷ್ಮವತನ ನೋಡ್ಬೋದು, ಸೂಕ್ಷ್ಮ ಸೃಷ್ಟಿ, ಸೂಕ್ಷ್ಮ ಲೋಕವನ್ನು, ಅನೇಕ ವಿಚಿತ್ರ ಲೀಲೆಗಳನ್ನು ನೋಡ್ಬೋದು ಅಂತಾರೆ ಬಾಬಾ. वैसे अंतर्मुखता द्वारा सूक्ष्म शक्ति की ಲೀಲಾಯೇ ಅನುಭವ ಕರೆಂಗೆ. ಹೀಗೆ ಅಂತರ್ಮುಖತೆಯ ಮುಖಾಂತರ ಸೂಕ್ಷ್ಮ ಶಕ್ತಿಯಿಂದ ಅನೇಕ ಲೀಲೆಗಳ ಅನುಭವ ಮಾಡ್ಬೋದು. आत्माओं का आह्वान करना, आत्माओं से रूहान करना, आत्माओं के संस्कार स्वभाव को परिवर्तन करना. ಆತ್ಮಗಳನ್ನು ಆಹ್ವಾನ ಮಾಡ್ಬೋದು, ಆತ್ಮಗಳಿಂದ ರೂಹಾನ್ ಮಾಡ್ಬೋದು, ಆತ್ಮಿಕ ವಾರ್ತಾಲಾಪ ಮಾಡ್ಬೋದು, ಸಂಸ್ಕಾರ ಸ್ವಭಾವವನ್ನು ಪರಿವರ್ತನೆ ಮಾಡ್ಬೋದು. आत्माओं का बाप से कनेक्शन जुड़वाना, ऐसे रूहानी लीला का अनुभव कर सकते हो. ಎಲ್ಲ ಆತ್ಮಗಳನ್ನು ನೀವು ಪರಮಾತ್ಮನ ಜೊತೆ ಕನೆಕ್ಷನ್ ಜೋಡಿಸ್ಬೋದು, ಈ ಎಲ್ಲ ಲೀಲೆಗಳ ಅನುಭವ ಮಾಡ್ತೀರಾ ಅಂತಾರೆ ಬಾಬಾ. ಯಾವಾಗ ಅಂತರ್ಮುಖತೆಯಲ್ಲಿದ್ದರೆ. अप्राप्त आत्मा को अशांत, दुखी, रोगी आत्मा को दूर बैठे हुई शांति शक्ति निरोगीपन का वरदान दे सकते हो. ಅಪ್ರಾಪ್ತ ಆತ್ಮಗಳಿಗೆ ಅಶಾಂತ, ದುಃಖ, ರೋಗ ಆತ್ಮಗಳು ದೂರ ಕುಳಿತಲ್ಲೇ ಅವ್ರಿಗೆಲ್ಲ ನೀವು ಶಾಂತಿ, ಶಕ್ತಿ, ನಿರೋಗಿ ಅಂತಕ್ಕಂಥ ವರದಾನ ಕೊಡ್ಬೋದು ಅಂತ ಹೇಳ್ತಾರೆ ಬಾಬಾ. जैसे शक्तियों के जड़ चित्रों में वरदान देने का स्थूल रूप हस्तों के रूप में दिखाया है.
ಹಾಗೆಯೇ ಜಡಚಿತ್ರಗಳಲ್ಲಿ ವರದಾನದ ರೂಪದಲ್ಲಿ, ಸ್ಥೂಲ ರೂಪದ ಹಸ್ತಗಳ ರೂಪದಲ್ಲಿ ಇದನ್ನು ತೋರಿಸಿದ್ದಾರೆ. ಕೈ ತೋರಿಸಿದಾರಲ್ಲ, ಹೀಗೆ ಹಸ್ತನ. हस्त भी एकाग्र रूप दिखाते हैं. वरदान का पोज हस्त दृष्टि और संकल्प एकाग्र ही दिखाते हैं. ತಥಾಸ್ತು ಅಂತೇನು ಕೈ ಮಾಡ್ತಾರಲ್ಲ, ಅದು ಎದರ್ದು ಅಂತಂದರೆ ಏಕಾಗ್ರತಾ ಶಕ್ತಿಯ ಯಾದ್ಗಾರ ಅಂತ ಹೇಳ್ತಾರೆ ಬಾಬಾ. ದೃಷ್ಟಿ, ಸಂಕಲ್ಪ ಎಲ್ಲವೂ ಏಕಾಗ್ರ ಇರಬೇಕು. ऐसे चैतन्य रूप में एकाग्र चित्त की शक्ति को बढ़ाओ. ಹೀಗೆ ಈಗ ನೀವು ಚೈತನ್ಯ ರೂಪದಲ್ಲಿ ನಿಮ್ಮ ಏಕಾಗ್ರತಾ ಶಕ್ತಿಯನ್ನು ಹೆಚ್ಚಿಸಿ. तो रूहों की दुनिया में रूहानी ಸೇವಾ ಹೋಗಿ. ಆತ್ಮಗಳ ಲೋಕದಲ್ಲಿ ಆತ್ಮಿಕ ಸೇವೆ. रूहानी दुनिया मूलवत नहीं, लेकिन रूह रूह को आह्वान करके रूहानी सेवा करे. ರುಹಾನಿ ಜಗತ್ತು ಅಂದ ತಕ್ಷಣ ಮೂಲವತನ ಅಂತಷ್ಟೇ ಅಲ್ಲ, ಆದರೆ ಆತ್ಮಗಳನ್ನು ಆಹ್ವಾನ ಮಾಡಿ ಆತ್ಮಿಕ ಸೇವೆ ಮಾಡಿ. ಯಹ ರುಹಾನಿ ಲೀಲಾ ಕಾ ಅನುಭವ ಕರೋ. ಈ ಆತ್ಮಿಕ ಲೀಲೆಯನ್ನು ಅನುಭವ ಮಾಡಿ. ಯಹ ರುಹಾನಿ ಸೇವಾ ಫಾಸ್ಟ್ ಸ್ಪೀಡ್ ಮೇ ಕರ್ ಸಕ್ತೆ ಹೋ. ಈ ಆತ್ಮಿಕ ಸೇವೆಯನ್ನು ಬಹಳ ಸ್ಪೀಡಾಗಿ ಮಾಡ್ಬೋದು. ತೋ ವಾಚಾ ಅವ್ರ ಕರ್ಮಣ ಕಿ ಸೇವಾ ಮೇ ಜೋ ತೇರಿ ಮೇರಿ ಕಾ ಟಕ್ರಾವ್ ಹೋತಾ ಹೈ. ವಾಚಾ ಸೇವಾ ಕರ್ಮಣ ಸೇವಾದಲ್ಲಿ ನೀನು ಮಾಡು ನಾನು ಮಾಡು ಅಂತ ಟಕ್ರಾವ್ ಇರ್ತದೆ. ಮನಸಾ ಸೇವಾದಲ್ಲಿ ಇದೇನೂ ಇರೋದಿಲ್ಲ. ಕೇವಲ ಅಂತರ್ಮುಖಿ ಆದರೆ ಮುಗಿದು ಹೋಯಿತು. ನಾಮಾನ್ ಶಾನ್ ಕಾ ಟಕ್ರಾವ್ ಹೋತಾ ಹೈ. ಇದರಲ್ಲಿ ವಾಣಿ ಮತ್ತು ಕರ್ಮಣ ಸೇವೆಯಲ್ಲಿ ಹೆಸರು, ಮರ್ಯಾದೆ, ಪ್ರಸಿದ್ಧಿ ಇವೆಲ್ಲ ಇರ್ತದೆ. ಸ್ವಭಾವ ಸಂಸ್ಕಾರೋं का टकराव होता है. समय व ಸಂಪತ್ತಿ का अभाव होता है. ವಾಣಿ ಮತ್ತು ಕರ್ಮ ಸೇವೆ ಮಾಡಲಿಕ್ಕೆ ಸಂಸ್ಕಾರಗಳ ಟಕ್ರಾವಾಗ್ತದೆ, ತಿಕ್ಕಾಟ ಇರ್ತದೆ, ಸಮಯ ಬೇಕಾಗ್ತದೆ, ಇದೆಲ್ಲ ಕೊರತೆ ಇರ್ತದೆ. ಇಸಿ ಪ್ರಕಾರಕ್ಕೆ ಜೋ ಭಿ ವಿಘ್ನ ಪಡ್ತೆ ಹೇ. ವಾಣಿ ಸೇವಾ ಕರ್ಮಣ ಸೇವಾದಲ್ಲಿ ವಿಘ್ನ ಬರ್ತಿರ್ತಾವೆ. ಯಹ ಸರ್ವ ವಿಘ್ನ ಸಮಾಪ್ತ ಹೋ ಜಾಯೆಂಗೆ. ಎಲ್ಲೇ ಮನಸಾ ಸೇವಾದಲ್ಲಿ ಯಾವುದೇ ಥರ ವಿಘ್ನ ಇರೋದಿಲ್ಲ. ಕೇವಲ ಅಂತರ್ಮುಖತೆ ಒಂದು ಮಾತ್ರ ಅಂತ ಹೇಳ್ತಾರೆ ಬಾಬಾ. ಏಕಾಗ್ರತಾ ಶಕ್ತಿ ಇದ್ದರೆ ಮುಗಿದು ಹೋಯ್ತು. ಯಾವಾಗ ಬೇಕಾದರೂ ನಾವೇನು ಮಾಡ್ಬೋದು, ಸೇವೆ ಮಾಡ್ಬೋದು. ರೂಹಾನಿ ಸೇವಾ ಕಾ ಏಕ್ ಸಂಸ್ಕಾರ ಬನ್ ಜಾಯೇಗಾ. ಮನಸಾ ಸೇವಾ ಅದೊಂದು ಆತ್ಮಿಕ ಸೇವೆಯ ಸಂಸ್ಕಾರ ಆಗಿಬಿಡ್ತದೆ. ಇಸಿ ಸಂಸ್ಕಾರ ಮೇ ಭೀ ತತ್ಪರ ಹೆಂಗೆ. ಈ ಸಂಸ್ಕಾರದಲ್ಲಿ ನೀವು ತತ್ಪರ ಇರಬೇಕು. ಇಸ್ ವರ್ಷ ಯಹ ಪಾವರ್ಫುಲ್ ಸರ್ವಿಸ್ ಭೀ ಆರಂಭ ಕರೋ. ಈ ಮನಸಾ ಸೇವಾ ಪಾವರ್ಫುಲ್ सर्विसನ್ನು शुरू ಮಾಡಿ. जो भी आत्माएं वाणी द्वारा व प्रैक्टिकल लाइफ के प्रभाव द्वारा संपर्क में आई है व संपर्क में आने की उम्मीदवार है, उन आत्माओं को रूहानी शक्ति का अनुभव कराओ. ಬಾಬಾ ಹೇಳ್ತಾರೆ, ಯಾವ ಆತ್ಮಗಳು ವಾಣಿಯ ಮುಖಾಂತರ ಅಥವಾ ಪ್ರಾಕ್ಟಿಕಲ್ ಲೈಫಿನ ಪ್ರಭಾವದ ಮುಖಾಂತರ ಸಂಪರ್ಕದಲ್ಲಿ ಬಂದರೆ, ಸಂಪರ್ಕ ಮೇ ಆನೇಕಿ ಅವರು ಸಂಪರ್ಕದಲ್ಲಿ ಬರಬೇಕು ಅಂತ ಇಚ್ಛೆ ಇಟ್ಟರೆ ಆ ಆತ್ಮಗಳಿಗೆ ನೀವೇನು ಮಾಡಿ ಆತ್ಮಿಕ ಶಕ್ತಿಯ ಅನುಭವ ಮಾಡಿಸಿ. ಮೆಹನತ್ ಕಾ ಅನುಭವ ಮಹಾನತಾ ಕಾ ಅನುಭವ ಕರಾಯ. अब मेहनत तथा महानता के साथ रूहानियत का भी अनुभव कराओ. ಇಲ್ಲಿವರೆಗೆ ಏನು ಮಾಡಿದ್ರಿ, ಪರಿಶ್ರಮದ ಅನುಭವ ಮಾಡಿಸಿದ್ದೀರಾ, ಮಹಾನತೆಯ ಅನುಭವ ಮಾಡಿಸಿದ್ದೀರಾ. ಈಗ ಮೆಹನತ್ತದ ಜೊತೆಗೆ ಮಹಾನತದ ಜೊತೆಗೆ ಆತ್ಮೀಯತೆಯ ಅನುಭವ ಮಾಡಿಸಿ. ತೀನೋ ಬಾತೋಂಕ ಅನುಭವ ಹೋ. ಮೂರು ಮಾತುಗಳ ಅನುಭವ ಯಾವುದು, ಮೆಹನತ್, ಮಹಾನತ ಮತ್ತು ರೂಹಾನಿಯತ್. इस शिवरात्रि पर ऐसी स्थूल और सूक्ष्म स्टेज बनाओ जिससे आने वाली आत्माओं को अपने स्वरूप रूह रूहान रूहानियत. ಬಾಬಾ ಹೇಳ್ತಾರೆ, ಈ ಸೀಸನ್ನಲ್ಲಿ ಏನು ಮಾಡ್ರಿ ಅಂತಾರೆ ಬಾಬಾ, ವಾಣಿಯ ಮುಖಾಂತರ ಅನುಭವ ಮಾಡಿಸಿ ಅಂತೆಲ್ಲ ಹೇಳಿದರು ಬಾಬಾ. ಇಂಥ ಸಂಪರ್ಕದಲ್ಲಿ ಬರುವಂಥ ಆತ್ಮಗಳಿಗೆ ವಿಶೇಷ ಪ್ರೋಗ್ರಾಮ್ ಇಟ್ಕೊಳ್ಬೇಕು. ಲಕ್ಷ್ಯ ಇಟ್ಕೊಳ್ಳಿ, ಅನುಭವ ಮಾಡಿಸುವಂಥದ್ದು. ನಸ್ಕಿ ಸಿರ್ಫ್ ಭಾಷಣ ಕರ್ನ, ಭಾಷಣ ಅಷ್ಟೇ ಮಾಡೋದಿಲ್ಲ. चाहे छोटे छोटे संगठन बनाओ, लेकिन रूहानियत और रूहानी बाप के संबंध और अनुभव में समीप लाओ. ಎಲ್ಲರನ್ನ ಏನು ಮಾಡಿ ಸಂಘಟನದಲ್ಲಿ ತಗೊಂಡು ಬನ್ನಿ. ಆತ್ಮೀಯತೆಯ ಭಾವ ಇರಬೇಕು. ಆತ್ಮಿಕ ತಂದೆ ಸಂಬಂಧ ಮತ್ತು ಅನುಭವಕ್ಕೆ ಸಮೀಪ ತಗೊಂಡು ಬನ್ನಿ.
कुछ नवीनता करो, स्थान और स्थिति दोनों से दूर से ही रूहानियत की आकर्षण करो. ಬಾಬಾ ಹೇಳ್ತಾರೆ, ಹೊಸತನವನ್ನು ಮಾಡ್ತಾ ಹೋಗಿ. ಸ್ಥಾನ ಮತ್ತು ಸ್ಥಿತಿ ಎರಡೂ ದೂರದಿದ್ದರೂ ಕೂಡ ಆತ್ಮಿಕ ಆಕರ್ಷಣೆ ಇರಲಿ. ಜನರಲ್ ಸಂದೇಶ ದೇನೆ ಕಿ ಬಾತ್ ಅಲಗ್ ಹೇ. ಸಾಮಾನ್ಯವಾಗಿ ನಾನು ಆತ್ಮ, ನೀನು ಆತ್ಮ, ತಂದೆ ಪರಮಾತ್ಮ ಇವೆಲ್ಲ ಜನರಲ್ ಸಂದೇಶ ಆಯಿತು, ಅದು ಬೇರೆ ಮಾತು. ವಹ ಕರ್ನಾ ಹೇ ಭಲೆ ಕರೋ, ಅದು ಮಾಡಬೇಕು ಮಾಡಿ. ಲೇಕಿನ್ ಯಹ ಜರೂರ್ ಕರೋ ಇಸ್ಕೆ ಲಿಯೆ ನಿಮಿತ್ತ ಬನೆ ಹುಯಿ ಆತ್ಮಾओं को अर्थात सर्विसेबल आत्माओं को विशेष उस दिन एकाग्रता का ಅಂತರ್ಮುಖತಾ ವೃತ್ ರಖನಾ ಹೇ. ಏನು ಸೇವೆ ಮಾಡೋದಿರ್ತದೋ, ಸ್ಥೂಲದಾಗಿರ್ಬೋದು ಯಾವುದೇ ಆಗಿರ್ಬೋದು, ಅವತ್ತಿನ ದಿವಸ ನೀವೇನು ಮಾಡಬೇಕು, ಏಕಾಗ್ರತೆಯಿಂದ ಅಂತರ್ಮುಖತೆಯ ವೃತವನ್ನು ತಗೊಳ್ಬೇಕು ಅಂತಾರೆ ಬಾಬಾ. ಯಾರದೇ ಆತ್ಮಗಳ ಸೇವೆ ಮಾಡಬೇಕು ಅಂತಂದರೆ ನಾವು ಏಕಾಗ್ರತಾ ಚಿತ್ತದಿಂದ ಅಂತರ್ಮುಖತೆಯಿಂದ ಮನಸಾ ಸೇವಾ ಮಾಡಬೇಕು. इस रुत से वृत्तियों को परिवर्तन करेंगे. ಈ ವೃತ್ತದಿಂದ, ಅಂತರ್ಮುಖತೆಯ ವೃತ್ತದಿಂದ ವೃತ್ತಿಗಳ ಪರಿವರ್ತನೆ ಆಗ್ತದೆ. जैसे भक्त लोग स्थूल भोजन का रुत रखते हैं तो सर्विसेबल ज्ञानी तो आत्माओं को व्यर्थ संकल्प, व्यर्थ बोल, व्यर्थ कर्म की हलचल से परे एकाग्रता अर्थात रूहानियत में रहने का रुत लेना पड़े. तब आत्माओं को ज्ञान सूर्य का चमत्कार दिखा सकेंगे. ಬಾಬಾ ಹೇಳ್ತಾರೆ, ನೀವು ಕೂಡ ಭಕ್ತರು ಹೇಗೆ ವೃತ ಮಾಡ್ತಾರೋ ನೀವು ಕೂಡ ಸರ್ವಿಸೇಬಲ್ ಧ್ಯಾನಿತು ಆತ್ಮಗಳು ಕೂಡ ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ಕರ್ಮ ಇದರಲ್ಲಿ ಹೊಯ್ದಾಡ್ ಬರೋದ್ರಿಂದ ಏಕಾಗ್ರತಾ ಅರ್ಥಾತ್ ರೂಹಾನಿಯತ್ ಮೇ ರಹನೆ ಕಾ ವೃತ್ ತಗೊಳ್ಬೇಕು ಅಂತಾರೆ ಬಾಬಾ. ಆಗ ನೀವು ಆತ್ಮಗಳು ಜ್ಞಾನ ಸೂರ್ಯನ ಚಮತ್ಕಾರ ತೋರಿಸ್ಲಿಕ್ಕೆ ಸಾಧ್ಯ ಆಗ್ತದೆ. कोई लौकिक प्लान, अलौकिक प्लान बनाओ. अलौकिक प्लान ಮಾಡಿ. जैसे भक्ति में अगरबत्ती की खुशबू दूर से आकर्षण करेगी. ಭಕ್ತಿ ಮಾರ್ಗದಲ್ಲಿ ಅಗರಬತ್ತಿ ವಾಸನೆ ಏನಾಗ್ತದೆ, ದೂರಿಂದ ಬರ್ತದೆ. ಸಮझा अब क्या करना है, ಸಂಪರ್ಕ वालों को संबंध में लाओ. ಗೊತ್ತಾಯ್ತಾ, ಈಗ ಏನು ಮಾಡಬೇಕು, ಸಂಪರ್ಕದಲ್ಲಿರ್ತಕ್ಕಂಥವ್ರನ್ನ ಸಮೀಪ ತಗೊಂಡು ಬರ್ರಿ, ಸಂಬಂಧದಲ್ಲಿ ತಗೊಂಡು ಬನ್ನಿ. अनुभव द्वारा उन विशेष आत्माओं को आवाज़ फैलाने के निमित्त बनाओ. ಅನುಭವದ ಮುಖಾಂತರ ಆ ವಿಶೇಷ ಆತ್ಮಗಳಿಗೆ ನಿಮ್ಮ ಆವಾಜ್ ಎಲ್ಲ ಕಡೆ ಕಳಿಸಿ ನಿಮಿತ್ತ ಆಗಿ. अच्छा ऐसे रूहानियत में एकाग्रता का अनुभव कराने वाले. ಈ ಥರ ಆತ್ಮಿಕತೆಯಲ್ಲಿ ಏಕಾಗ್ರತೆಯ ಅನುಭವ ಮಾಡಿಸುವಂತಹ ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಸೆಕೆಂಡಿನ ಆತ್ಮಿಕ ಸೇವೆಯಲ್ಲಿ ತತ್ಪರ ಆಗಬೇಕು ಆಗುವಂತಹ ರೂಹಕ್ಕೂ ಅನುಭವ ದ್ವಾರ ಆತ್ಮಗಳಿಗೆ ಅನುಭವದ ಮುಖಾಂತರ ರಾಹತ್ ದೇನೆ ವಾಲೆ, ಅವ್ರಿಗೆ ತೃಪ್ತಿಯನ್ನು ಕೊಡುವಂತಹ, ಎಲ್ಲ ಆತ್ಮಗಳಿಗೆ ತೃಪ್ತಿಯನ್ನು ನೀಡುವಂತಹ ಇಂಥ ರೂಹಾನಿ ಸೇವಾಧಾರಿ ಆತ್ಮಗಳಿಗೆ ಬಾಪ್ ದಾದಾ ಅವರ ನೆನಪು. ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಚಾ. ಓಂ ಶಾಂತಿ.